ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕೃಷ್ಣಮೂರ್ತಿ ಮಾತಾಡ್ತಾ ಇರೋದು. ಇವತ್ತಿನ ದಿನ ನಮ್ಮ ಹಣವನ್ನು ಅರ್ಥ ಮಾಡಿಕೊಳ್ಳುವುದು, ನಮ್ಮ ಹಣನ ಹೇಗೆ ನಿರ್ವಹಣೆ ಮಾಡ್ತಾಯಿದ್ವಿ, ನಾವು ಹಣ ನಿರ್ವಹಣೆ ಮಾಡೋದು ಆರೋಗ್ಯಕರವಾಗಿದೆಯಾ? ಆರೋಗ್ಯಕರವಾಗಿಲ್ಲ ಅಂತಂದರೆ ಅದರಲ್ಲಿ ಆರೋಗ್ಯಕರವಾಗಿರಬೇಕು ಅಂದರೆ ಏನೆಲ್ಲ ಮಾಡಬೇಕು? ಇವತ್ತಿನ ವಿಡಿಯೋದಲ್ಲಿ ಕೇವಲ ಅಂದರೆ 4 ಅಂಶಗಳನ್ನು ಹೇಳ್ತೀನಿ. ಅಂದರೆ ಅದು ಡೀಟೇಲ್ಡ್ ಹೇಳೋದಿಲ್ಲ. ಈ ಹಣ ಅರ್ಥ ಮಾಡಿಕೊಳ್ಳೋದ್ರ ಬಗ್ಗೆ 4 ವಿಧಗಳು ಯಾವುದ್ಯಾವುದು ಅಂತ ಹೇಳಿದ್ರೆ, ಮೊದಲನೇದು ನಮಗೆ ಆದಾಯ ಅಂತಂದರೆ ನಮಗೆ ಯಾವುದೇ ಮುಖಾಂತರ ನಮಗೆ ಹಣ ನಮ್ಮ ಖಾತೆಗೆ ಬರ್ಬೋದು ಅಥವಾ ನಮ್ಮ ಪಾಕೆಟಿಗೆ ಬರುವಂಥದ್ದು. ಅದು ಒಂದು ಸಂಭಾವನೆ. ನಾವು ಸ್ಯಾಲ್ರಿ ತಗೊಳ್ಳುವಂಥದ್ದು, ಅಥವಾ ನಾನು ಸ್ಯಾಲ್ರಿ ತಗೊಂಡು ಬೇರೆ ಕಡೆ ಕನ್ಸಲ್ಟೆಂಟಾಗಿ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಅದು, ಮತ್ತು ನಾನು ಯಾವುದೋ ಒಂದು ಬಿಸ್ನೆಸ್ ನಡೆಸ್ತಾ ಇದ್ದೀನಿ, ಮಾಲೀಕನಾಗಿದ್ದೀನಿ ಅಂತಂದರೆ, ಮತ್ತು ಈ ಥರ. ಇದು ಡೀಟೇಲ್ಡ್ ಬೇರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಒಂದನೇದು. ಎರಡನೇದು ವೆಚ್ಚಗಳು. ವೆಚ್ಚಗಳು ನಾವು ಎಲ್ಲೆಲ್ಲಿ ವೆಚ್ಚ ಹೇಗೆ ಮಾಡ್ತಾಯಿದ್ವಿ, ಅಂದರೆ ದಿನನಿತ್ಯ ಎಷ್ಟು ಖರ್ಚಾಗ್ತಾಯಿದೆ, ಅಥವಾ ತಿಂಗಳಿಗೆ ಒಮ್ಮೆ ಬರುವಂಥ ಖರ್ಚುಗಳು ಎಷ್ಟಾಗ್ತಾಯಿದೆ, ಈ ಥರದ್ದು ವೆಚ್ಚಗಳು ಏನೆಲ್ಲ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ನಿಮಗೆ ಅದೇ ಆವಾಗಲೇ ಹೇಳಿದ ಹಾಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ಡ್ ಹೇಳ್ತಾ ಇದ್ದೀನಿ. ಇವತ್ತಿನ ದಿನ ಹಣವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಯಾವ್ಯಾವ ಕಾಂಪೊನೆಂಟ್, ಅದರ ಭಾಗಗಳಿದೆ ಅನ್ನೋದ್ರ ಬಗ್ಗೆ ಮಾತ್ರ ನಿಮಗೆ ಹೇಳ್ತಾ ಇದ್ದೀನಿ. ಮೂರನೇ ವಿಚಾರ ಉಳಿತಾಯ. ನಮಗೆ ಆದಾಯದಲ್ಲಿ ಎಷ್ಟು ಉಳಿತಾಯ ಮಾಡ್ತಾಯಿದ್ದೀವಿ ಮತ್ತು ಎಷ್ಟು ಹೂಡಿಕೆ ಮಾಡ್ತಾಯಿದ್ವಿ. ಇದು 4 ಅಂಶಗಳು. ಮೊದಲನೇದು ಆದಾಯ, ಎರಡನೇದು ವೆಚ್ಚ, ಮೂರನೇದು ಉಳಿತಾಯ, ನಾಲ್ಕನೇದು ಹೂಡಿಕೆ. ಇವು 4 ಅಂಶಗಳು ನಾವು ನಮ್ಮ ಹಣದ ಆರೋಗ್ಯದ ಬಗ್ಗೆ ಹೇಗೆ ಮಾಡ್ತಾಯಿದ್ದೀವಿ, ಹೇಗೆ ನಿರ್ವಹಣೆ ಮಾಡ್ತಾಯಿದ್ದೀವಿ ಅನ್ನೋದು ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ಡಾಗಿ ಹೇಳ್ತೀನಿ. ದಯವಿಟ್ಟು ಆ ವಿಡಿಯೋ ಮತ್ತು ಈಗ ಮಾಡ್ತಿರೋಂಥ ವಿಡಿಯೋ ನೀವು ಡೀಟೇಲ್ಡಾಗಿ ನೋಡಿ. ಡೀಟೇಲ್ಡಾಗಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಹೂಡಿಕೆ ಮಾಡಬೇಕು, ನಮ್ಮ ಹಣದ ಆರೋಗ್ಯ ನಾವು ಹೇಗೆ ನೋಡ್ಕೊಳ್ಬೇಕು, ನಾವು ಪರಿಣಾಮಕಾರಿಯಾಗಿ ಮಾಡ್ತಾಯಿದ್ದೀವಾ ಅಥವಾ ಮಾಡ್ತಾಯಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಏನು ಸ್ಟೆಪ್ಸ್ ತೊಗೊಳ್ಬೇಕು. ಈ ವಿಚಾರವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.